ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಈ ಹೊಸ ವಿಡಿಯೋದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸಿನ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದೆ ನಾವು ಒಂದೊಂದು ಟೆನ್ಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋವನ್ನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನೆಲ್ಲ ನೀವು ನೋಡಿರಿ. ಇವತ್ತು ನಾವು ಚರ್ಚೆ ಮಾಡಿಸ್ತಾ ಇರುವಂಥ ವಿಷಯ ಸಾದಾ ಭವಿಷ್ಯತ್ ಕಾಲ. ಯಾವ ರೀತಿ ಸಾದಾ ಭವಿಷ್ಯತ್ ಕಾಲದ ವಾಕ್ಯಗಳನ್ನು ರಚನೆ ಮಾಡಬೇಕು ಮತ್ತು ಅವುಗಳು ಯಾವ ರೀತಿಯಲ್ಲಿ ಯೂಸ್ ಆಗ್ತವೆ ಅನ್ನೋದನ್ನು ಒಂದಿಷ್ಟು ಈಗ ನಾವು ನೋಡೋಣ. ಹಾಗಾದರೆ ಒಂದೊಂದೇ ರೂಲ್ಸ್ಗಳನ್ನು ನೋಡೋದಾದ್ರೆ, ರೂಲ್ ನಂಬರ್ 1, ಸಿಂಪಲ್ ಫ್ಯೂಚರ್ ಟೆನ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ಶಾಲ್ ಫಾರ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಟ್ರೆಡಿಷ್ನಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಂದ್ರೆ ಟ್ರೆಡಿಷ್ನಲಿ ಅಂದರೆ ಸಾಂಪ್ರದಾಯಿಕವಾಗಿ ನಾವು ಇಂಗ್ಲೀಷ್ ವ್ಯಾಕರಣಕಾರರು ಏನನ್ನು ಮಾಡ್ಕೊತ ಬಂದಾರಪ್ಪ ಅಂದ್ರೆ, ಸಾದಾ ಭವಿಷ್ಯತ್ ಕಾಲದ ವಾಕ್ಯಗಳನ್ನು ರಚನೆ ಮಾಡ್ಬೇಕಾದ್ರೆ ಫಸ್ಟ್ ಪರ್ಸನ್ ಅಂದ್ರೆ ಅದು ಅಯ್ಯ ಇರ್ಬೋದು, ಉಯ್ಯರ ಇರ್ಬೋದು, ಅಂದರೆ ಸಿಂಗ್ಯುಲರ್ ನಂಬರ್ ಇರ್ಬೋದು, ಪ್ಲೂರಲ್ ನಂಬರ್ ಇರ್ಬೋದು, ಅಲ್ಲಿ ಶಾಲನ್ನು ಬಳಸಿದ್ದಾರೆ. ಅದೇ ರೀತಿ ದ್ವಿತೀಯ ಪುರುಷ ಮತ್ತು ತೃತೀಯ ಪುರುಷ, ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್ನಲ್ಲಿ ಅಲ್ಲಿ ಪಾಯಿಂಟ್ ನಂಬರ್ 2ದಾಗ ಐತೆ ನೋಡ್ರಿ, ವಿಲ್ ಈಸ್ ಯೂಸ್ಡ್ ಫಾರ್ ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಎರಡನೇ ಪರ್ಸನ್, ಸೆಕೆಂಡ್ ಪರ್ಸನ್ನರ ಇರ್ಬೋದು, ದ್ವಿತೀಯ ಪುರುಷರ ಇರ್ಬೋದು, ತೃತೀಯ ಪುರುಷರ ಇರ್ಬೋದು, ಅಲ್ಲಿ ವಿಲ್ಲನ್ನು ಬಳಸುತ್ತಾ ಬಂದಿದ್ದಾರೆ. ಅಂದ್ರೆ ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್ ಅನ್ನುವಂಥ ಅರ್ಥದಲ್ಲಿ ವಿಲ್ಲನ್ನು ಬಳಸುತ್ತಾ ಬಂದಿದ್ದಾರೆ. ಮೂರನೇದಾಗಿ ಮೇನ್ ವರ್ಬ್ ಶುಡ್ ಬಿ ರಿಟರ್ನ್ ಇನ್ ಬೇರ್ ಫಾರ್ಮ್. ಅಂದ್ರೆ ಈಗ ನಾನೀಗ ಟು ಗೋ ಅನ್ನುವಂಥ ಕ್ರಿಯಾಪದವನ್ನು ತೊಗೊಂಡೆ ಅಂದ್ರೆ ಎಲ್ಲ ನಂಬರ್ನ್ಯಾಗೂ, ಅದು ಸಿಂಗ್ಯುಲರ್ ಇರಲಿ ಪ್ಲೂರಲರ ಇರಲಿ, ಎಲ್ಲ ಪರ್ಸನ್ನೊಳಗೂ ಅದರ ಮೂಲ ಪದ ಯಾವ ರೀತಿಯಾಗಿರುತ್ತೋ ಆ ಮೂಲ ಪದವನ್ನೇ ಅಲ್ಲಿ ಬರಿಬೇಕು. ಇನ್ನು 4ನೇ ಪಾಯಿಂಟ್ ನೋಡೋದಾದ್ರೆ, ವರ್ಕ್ ಅಕರ್ಡ್ ಇನ್ ಫ್ಯೂಚರ್. ಇಲ್ಲಿ ಕೆಲಸವು ಮುಂದೆ ಸಂಭವಿಸುವುದಿರುತ್ತದೆ. ಮುಂದೆ ಆಗೋದಿರ್ತೈತಿ ಇಲ್ಲಿ, ಹೌದಾ? ಈಗ ನಡೆಯುತ್ತಾನೂ ಇರೋದಿಲ್ಲ ಮತ್ತು ಅದು ಹಿಂದೆ ಆಗಿರೋದು ಇಲ್ಲ, ಮುಂದೆ ನಡೀತಾ ಇರ್ತೈತಿ. ಹೀಗಾಗಿ ಅದನ್ನು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಈಗ ನಾನು ಟು ಗೋ ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡು ಸಾದಾ ಭವಿಷ್ಯತ್ ಕಾಲದೊಳಗೆ ವಾಕ್ಯಗಳನ್ನು ರಚನೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್. ಈಗ ಒಂದನೇದು ಫಾರ್ಮ್ಸ್ ಆಫ್ ದ ವರ್ಬ್ ಟು ಗೋ ಇನ್ ದ ಸಿಂಪಲ್ ಫ್ಯೂಚರ್ ಟೆನ್ಸ್. ಹೋಗು ಎಂಬ ಕ್ರಿಯಾಪದದ ಸಾದಾ ಭವಿಷ್ಯತ್ ಕಾಲದ ರೂಪಗಳು ಕನ್ನಡ ಅನುವಾದದೊಂದಿಗೆ. ಭಾಳ ಸುಲಭ ಐತಿ ಟೆನ್ಸ್, ಸರಿಯಾಗಿ ತಿಳ್ಕೊಂಬಿಡ್ರಿ ವಿದ್ಯಾರ್ಥಿಗಳೇ. ಯಾರು ಪ್ರಥಮ ಬಾರಿಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದು ನಮ್ಮ 91ನೇ ವಿಡಿಯೋ. ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮಗೆ ಲಭ್ಯ ಆಗುತ್ತದೆ ಅಂತ ಹೇಳುತ್ತಾ, ಈಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಶಾಲ್ ಗೋ, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಶಾಲ್ ಗೋ. ಪ್ರಥಮ ಪುರುಷ ಏಕವಚನ ನಾನು ಹೋಗುವೆನು, ಪ್ರಥಮ ಪುರುಷ ಬಹುವಚನ ನಾವು ಹೋಗುವೆವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ವಿಲ್ ಗೋ, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ವಿಲ್ ಗೋ. ದ್ವಿತೀಯ ಪುರುಷ ಏಕವಚನ ನೀನು ಹೋಗುವಿ, ದ್ವಿತೀಯ ಪುರುಷ ಬಹುವಚನ ನೀವು ಹೋಗುವಿರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ವಿಲ್ ಗೋ, ಶಿ ವಿಲ್ ಗೋ, ಇಟ್ ವಿಲ್ ಗೋ. ನೀವು ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ದೀರಿ ಅಂದ್ಕೊಂಡಿನಿ. ನಾನು ದ್ವಿತೀಯ ಪುರುಷ ತೃತೀಯ ಪುರುಷಕ್ಕೆ ವಿಲ್ಲನ್ನು ಬಳಸೀನಿ. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ವಿಲ್ ಗೋ. ತೃತೀಯ ಪುರುಷ ಏಕವಚನ ಅವನು ಹೋಗುವನು, ಅವಳು ಹೋಗುವಳು, ಅದು ಹೋಗುವುದು. ತೃತೀಯ ಪುರುಷ ಬಹುವಚನ ಅವರು ಹೋಗುವರು, ಅವುಗಳು ಹೋಗುವವು. ಹಾಗಾದರೆ ಯಾವ ರೀತಿಯಲ್ಲಿ ನಾವು ಈಗ ಯಾವ ರೀತಿಯಾಗಿ ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾನೀಗ ನೋಡ್ತಾ ಇದ್ದೀನಿ, ನಿಮಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರಿಡಿಕ್ಷನ್ ಆಫ್ ಈವೆಂಟ್ಸ್ ಅಂದರೆ ಪ್ರಿಡಿಕ್ಷನ್ ಅಂದರೆ ಮುಂದೆ ಆಗಬಹುದು, ಅದನ್ನು ಮೊದಲೇ ಗೆಸ್ ಮಾಡ್ತೀವಲ್ಲ, ಅದಕ್ಕೆ ಪ್ರಿಡಿಕ್ಷನ್ ಅಂತಾರೆ.
ಆ ಪ್ರಿಡಿಕ್ಷನ್ ಇದ್ದಾಗ ಮುಂದೆ ನಡೆಯುವ ಇದೇ ರೀತಿ ಆಗ್ಬೋದಪ್ಪ ಘಟನೆಗಳು ಅನ್ನೋದನ್ನು ನೀವು ಮೊದಲ ಅದನ್ನು ಇಮ್ಯಾಜಿನ್ ಮಾಡಿ ಮಾತಾಡ್ತಿರಲ್ಲ, ಅಂಥದಕ್ಕೆ ಪ್ರಿಡಿಕ್ಷನ್ ಅಂತ ಕರೀತಾರೆ. ಆ ಪ್ರಿಡಿಕ್ಷನ್ ಆಫ್ ಇವೆಂಟ್ಸ್ ಇದ್ದಾಗ ನಾವು ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಹೇಗೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ. ಪ್ರೈಸಸ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ವಿಲ್ ರೈಸ್ ಅಗೇನ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಮತ್ತೆ ಪೆಟ್ರೋಲಿಯಂ ವಸ್ತುಗಳ ಬೆಲೆಗಳು ಏರುತ್ತಲೇ ಹೋಗಬಹುದು. ವಿಲ್ ರೈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಹೌದಾ, ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆಗುತ್ತಲ್ಲ, ಅದಕ್ಕೆ ಅಲ್ಲಿ ವಿಲ್ ಬಳಸಿವಿ ನೋಡ್ರಿ. ಪೆಟ್ರೋಲಿಯಂ ಪ್ರೈಸಸ್ ಅಂದರೆ ಬೆಲೆಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ನ ಬೆಲೆಗಳು ಮುಂದಿನ ವರ್ಷವೂ ಕೂಡ ಇದೇ ರೀತಿಯಲ್ಲಿ ಏರಿಕೆ ಇದರೊಳಗೆ ಸಾಗಬಹುದು. ಇನ್ನು ಐಗೆ ಶಾಲ್ ಬಳಸಿ ನೋಡ್ರಿ. ಐ ಶಾಲ್ ಸಿ ಯು ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ನಾನು ನಿನ್ನನ್ನು ನೋಡ್ತೀನಿ, ಭೇಟಿ ಮಾಡ್ತೀನಿ ಅನ್ನುವಂಥ ಅರ್ಥ. ಹಾಗಾದರೆ ಪ್ರಿಡಿಕ್ಷನ್ ಆಫ್ ಇವೆಂಟ್ಸ್ ಇದ್ದಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಅದೇ ರೀತಿ ಶೆಡ್ಯೂಲ್ಡ್ ಇವೆಂಟ್ಸ್, ವಿಲ್ ಇನ್ಫಾರ್ಮಲ್ ಸ್ಟೈಲ್ ಆಫ್ ಶೆಡ್ಯೂಲ್ಡ್ ಇವೆಂಟ್ಸ್ ಅಂದ್ರೆ ಈಗಾಗಲೇ ಫಿಕ್ಸ್ ಆಗಿರ್ತೈತೆ, ಅದು ಮುಂದೆ ನಡೀತಾ ಇರ್ತೈತಿ. ಹೆಂಗೆ? ದ ವೆಡ್ಡಿಂಗ್ ವಿಲ್ ಟೇಕ್ ಪ್ಲೇಸ್ ಆಟ್ ಸೇಂಟ್ ಜೋಸೆಫ್ ಆನ್ 29th ಜೂನ್. ಅಂದರೆ ಈಗ ಇನ್ನೂ ನಾವು 29th ಜೂನ್ಕ್ಕಿಂತ ಮೊದಲ ಇದ್ದೀವಿ. ಮುಂದೆ 29th ಜೂನ್ಗೆ ಅಲ್ಲಿ ಮದುವೆ ನಡೀತೈತಿ ಅಂತ ಹೇಳಬೇಕಾದಾಗ ನಾವೇನು ಮಾಡ್ತೀವಿ? ಸಿಂಪಲ್ ಫ್ಯೂಚರ್ ಟೆನ್ಸನ್ನು ವಿಲ್ ಟೇಕ್ ಪ್ಲೇಸ್ ಅಂತ ಬಳಸಿ ನೋಡ್ರಿ. ಈ ರೀತಿ ಶೆಡ್ಯೂಲ್ಡ್ ಇವೆಂಟ್ಸ್ ಇದ್ದಾಗೂ ಕೂಡ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತಾ ಇದ್ದೀವಿ. ಭಾಳ ಸುಲಭವಾಗಿದೆ ವಿದ್ಯಾರ್ಥಿಗಳೇ ಈ ಟೆನ್ಸ್. ಹೀಗಾಗಿ ಭಾಳ ಸಂಕ್ಷಿಪ್ತದೊಳಗೆ ನಿಮ್ಗೆ ಯಾವುದೇ ಒಂದು ವಿಷಯ ಬೋರು ಹೊಡಿಲಾರ್ದಂಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರಿಯಾಗಿ ತಿಳ್ಕೊಂಬಿಡ್ರಿ. ಎಸ್ಪೆಷಲಿ ಸ್ಪೋಕನ್ ಇಂಗ್ಲೀಷ್ನೊಳಗೆ ಭಾಳ ಹೆಲ್ಪ್ ಆಗುತ್ತೆ. ವಿಲ್ ಆ್ಯಂಡ್ ಶಾಲ್ ಟು ಎಕ್ಸ್ಪ್ರೆಸ್ ಹೋಪ್ಸ್ ಎಕ್ಸ್ಪೆಕ್ಟೇಷನ್. ಹೆಂಗೆ? ಹೋಪ್ಸ್ ಮತ್ತು ಆಸೆ. ಹೋಪ್ಸ್ ಅಂದ್ರೆ ಆಸೆ, ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ. ಐ ಹೋಪ್ ಶಿ ವಿಲ್ ಗೆಟ್ ದ ಜಾಬ್ ಸೂನ್. ಈಗ ಆಕಿಂದ ಎಜುಕೇಷನ್ ಮುಗಿದೈತೆ ಅಂತ ತಿಳ್ಕೊರಿ, ಹೌದಾ? ನನಗೆ ಅನ್ಸಾಕುಂತೈತಿ, ಐ ಹೋಪ್ ನನಗೆ ಅನ್ಸಾಕುಂತೈತಿ ಅವಳು ಬೇಗನೆ ಜಾಬನ್ನು ತೊಗೊತಾಳ. ಶಿ ವಿಲ್ ಗೆಟ್ ನೋಡ್ರಿ, ಗೆಟ್ ಅನ್ನೋದು ಮೂಲ, ಇದು ಮೇನ್ ವರ್ಬ್, ಅದನ್ನು ಬೇರೆ ಫಾರ್ಮ್ನಾಗ ಬರ್ದೀವಿ. ಶಿ ವಿಲ್ ಗೆಟ್ ದ ಜಾಬ್ ಸೂನ್. ಆದಷ್ಟು ಬೇಗನೆ, ಸೂನ್ ಅಂದರೆ ಬೇಗನೆ ಅವಳು ಜಾಬನ್ನು ಪಡೆಯುವವಳು ಅಂತ. ಇನ್ನು ಅದೇ ರೀತಿ ಎರಡನೇ ಪಾಯಿಂಟಿಗೆ ಹೋಗೋದಾದ್ರೆ, ಐ ಥಿಂಕ್ ವಿ ವಿಲ್ ಸಕ್ಸೀಡ್ ಇನ್ ಅವರ್ ಪ್ಲ್ಯಾನ್. ನಾನು ಏನೊಂದು ಪ್ಲ್ಯಾನ್ ಮಾಡ್ಕೊಂಡಿನಿ, ಆ ಪ್ಲ್ಯಾನ್ನೊಳಗೆ ನಾನು ವಿಚಾರ ಮಾಡಿದಂಗೆ ಐ ಥಿಂಕ್ ಅದ ಖಂಡಿತವಾಗಿ ನಾನೇನಾಗ್ತೀನಿ, ಸಕ್ಸೀಡ್ ಆಗ್ತೀನಿ ಅನ್ನುವಂಥ ಅರ್ಥ. ಹೀಗೆ ಇಲ್ಲಿ ಹೋಪ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ಗಳನ್ನು ತೋರಿಸ್ಲಿಕ್ಕೂ ಕೂಡ ವಿಲ್ಲನ್ನು ಬಳಸ್ತಾ ಇದ್ದೀವಿ. ಹಾಗಾದರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಕನ್ಕ್ಲೂಷನ್ ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ. ಟೋಟಲಿ ದಿಸ್ ಟೆನ್ಸ್ ಈಸ್ ಯೂಸ್ಡ್ ಪ್ರಿಡಿಕ್ಷನ್ಸ್, ಇಂಟೆನ್ಷನ್ಸ್, ಪ್ಲ್ಯಾನ್ಸ್ ಆ್ಯಂಡ್ ಅರೇಂಜ್ಮೆಂಟ್ಸ್. ಈ ಒಂದು ಪಾಯಿಂಟನ್ನು ನೀವು ನೆನಪಿಟ್ಕೊಂಡ್ರೆ ಖಂಡಿತವಾಗಿ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸುತ್ತಾ, ನಮ್ಮ ಮುಂದಿನ ಟೆನ್ಸ್ನೊಳಗೆ ಫ್ಯೂಚರ್ ಕಂಟಿನ್ಯೂಷನ್ನ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.